Excel Techno School, ಗುರುವಾಯನಕೆರೆ, ವೇಣೂರು. Admission open now. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ವೇದಿಕೆ ಮೇಲಿರುವಂತ ಮಾಜಿ ಸಚಿವರಾದಂತ ನಾಗೇಂದ್ರನವರು, ಭರತ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರು, ಈ ದಿನ ನಿಜವಾಗ್ಲೂ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ಒಬ್ಬ ಅಮಾಯಕ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕಾಂಗ್ರೆಸ್ ಪಕ್ಷ ಕಳ್ಕೊಂಡಿರೋದು ನಿಜವಾಗಿ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ನನಗೆ ನಿನ್ನೆ ನೈಟ್ ಗೊತ್ತಾದ್ಮೇಲೆ ಬಹಳಷ್ಟು ನೋವಾಯಿತು. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ ಅವರು ಬೆಳಗ್ಗೆ ದೂರವಾಣಿ ಮೂಲಕ ಫೋನ್ ಮಾಡಿ ದಯವಿಟ್ಟು ಆ ಕಾರ್ಯಕ್ರಮ ನಾಗೇಂದ್ರನ, ನೀವು ಮತ್ತೆ ಭರತ್ ರೆಡ್ಡಿಯನ್ನ ಎಲ್ಲರೂ ಸೇರಿ ಮುಂದಕ್ಕೆ ಹಾಕ್ಬೇಕು. ಹಾಗಾಗಿ ತಾವು ಏನಿವತ್ತು ರಾಜಶೇಖರ್ ಅವರು ಏನಿದೆ ಸಂಪೂರ್ಣವಾಗಿ ಆ ಜವಾಬ್ದಾರಿ ಮೂವರು ನೆರವೇರಿಸಬೇಕಂತ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ತಿಳಿಸಿದಾಗ ನಾವು ಬೆಳಗ್ಗೆ ಬಂದು ಸಂಪೂರ್ಣ ಏನ್ ಕಾರ್ಯಕ್ರಮ ಇದೆ ಆ ಸಂಪೂರ್ಣವಾಗಿ ಎಲ್ಲ ಮುಗಿದ ಮೇಲೆ ಕೆಲವೊಂದು ಅನೇಕ ಜನ ಏನ್ ಮಾತಾಡೋದಕ್ಕೆ ಬಹಳಷ್ಟು ನೋವಾಯ್ತು. ಯಾಕಂದ್ರೆ ಈ ಬ್ಯಾನರ್ ಹಾಕಿದ್ದು 3-4 ದಿನ ಮುಂಚಿತವಾಗಿ, ಆ ಬ್ಯಾನರ್ ಹಾಕಿದ್ದು 3-4 ದಿನ ಮುಂಚಿತವಾಗಿ ಅಲ್ಲಿರಂತ ಎಲ್ಲ ಏನು ಬಿಜೆಪಿ ಮುಖಂಡರಲ್ಲಿ, ಶಾಸಕರಲ್ಲಿ ಮತ್ತೆ ಎಲ್ಲರಲ್ಲಿ 3 ದಿನ ಮುಂಚೆಗೆ ಅನೇಕ ಏನು ಮುಖಂಡರುಗಳು ಇದ್ರು, ಡಿಪಾರ್ಟ್ಮೆಂಟ್ ಇತ್ತು, ಅವ್ರಿಗೇನೋ ತೊಂದರೆ ಆಗಿದ್ರೆ ಅವ್ರು ಹೇಳ್ಬೋದಿತ್ತು, ನಮ್ಗೆ ಬಹಳಷ್ಟು ತೊಂದರೆ ಆಗ್ತೈತಿ, ನೀವು ದಯವಿಟ್ಟು ಈ ಬ್ಯಾನರ್ ತೆಗಿರಂತ. ಆದ್ರೆ ಆ ಕೆಲಸ ಯಾವತ್ತೂ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ತಾವು ಬ್ಯಾನರ್ ಅಲ್ಲ, ನಾವು ಕೂಡ ಲಾಸ್ಟ್ ಟೈಮ್ ವಿರೋಧ ಪಕ್ಷದಾಗ ಇದ್ದಾಗ ಒಬ್ಬ PC ಕೂಡ ನಮ್ಮ ಮಾತು ಕೇಳ್ತಿದ್ದಿಲ್ಲ. ಒಬ್ಬ ನಮ್ಮೆಲ್ಲ ಅನೇಕ ಜನ ಏನ್ ಕಾಂಗ್ರೆಸ್ ಮುಖಂಡರನ್ನ ರಾತ್ರಿ 12 ಗಂಟೆಗೆ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಕಣ್ ಕಟ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಆಗ ಹೊಡೆದಂತ ಉದಾಹರಣೆ ನಾವು ಅದ್ರ ಬಗ್ಗೆ ಹೇಳಲ್ಲ. ಇವತ್ತೇನು ಇತಿಹಾಸ ತೆಗೆದು ತಾವೆಲ್ಲ ನೋಡಿದ್ಮೇಲೆ ಹಿಂದೆ ಆದಂತ ಅನೇಕ ಏನಿವತ್ತು ಕೊಲೆಗಳಿರ್ಲಿ, ಮರಣಗಳಿರ್ಲಿ, ಅದನ್ನೆಲ್ಲ ಇವತ್ತೇ ತನಿಖೆ ನಾವು ಕೇಳ್ತಿದಾರಲ್ಲ, ಆ ತನಿಖೆ ಹಿಂದೆ ನಡೆದವಲ್ಲ, ಅದು ಕೂಡ ಇದು ಕೂಡ ತನಿಖೆ 2 ಸೇಲ್ ಮಾಡಿದ್ರೆ ಇವತ್ತು ಅವ್ರು ಎಲ್ಲಿರ್ಬೇಕು ಅಲ್ಲಿರ್ಬೇಕಾಗ್ತಿದೆ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ನಡೆದಂತ ಸುಮಾರು 10-20 ವರ್ಷದಿಂದ ಏನ್ ಘಟನೆಗಳು ನಡೆದಿದ್ದಾವಲ್ಲ, ಅದನ್ನೆಲ್ಲ ಏನಿವತ್ತೇನು CBI ತನಿಖೆ ಮತ್ತೊಂದು ತನಿಖೆ ಏನು ಹೇಳ್ತಾರಲ್ಲ, ಆ ತನಿಖೆ ಆಯ್ತಂದ್ರೆ ಏನ್ ಬಿಜೆಪಿ ಇವತ್ತೇನು ಶಾಸಕರು ಮತ್ತೆ ಮುಖಂಡರುಗಳು ಎಲ್ಲರಿದ್ದಾರೆ, ಅವ್ರು ಒಂದ್ ದಿನ ಕೂಡ ಬಳ್ಳಾರಿ ಅಲ್ಲಲ್ಲ, ಅವ್ರು ಎಲ್ಲಿರ್ಬೇಕು ಆ ಜಾಗದಲ್ಲಿ ಇರ್ಬೇಕಾಗ್ತಿದ್ವಿ. ಹಾಗಾಗಿ ಇವತ್ತೇನು ಮಹರ್ಷಿ ವಾಲ್ಮೀಕಿ ಬಗ್ಗೆ ಅಷ್ಟು ಗೌರವಯುತವಾಗಿ ಅವ್ರು ಮಾತಾಡ್ತಿದ್ದಾರೆ, ನನಗೆ ಬಹಳಷ್ಟು ನೋವಾಗ್ತಿತ್ತು. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅವರ ಬ್ಯಾನರ್ ಅಳ್ತಿದ್ರೆ ನನ್ಗೇನು ನೋವಾಗ್ತಿದ್ದಿಲ್ಲ. ಮಹರ್ಷಿ ವಾಲ್ಮೀಕಿ ಇರಂತ ಭಾವಚಿತ್ರನ್ನ ಕಾಲಕ ತುಳಿಬೇಕಾದ್ರೆ ನಮಗೆ ಬಹಳಷ್ಟು ನೋವಾಗ್ತಿದೆ. ಏನಿದ್ರು ಕೂಡ ರಾಜಕಾರಣ ಅಭಿವೃದ್ಧಿ ಮತ್ತೆ ಹೋರಾಟದ ಮುಖಾಂತರ ಇರ್ಬೇಕಾದ್ರೆ ಇಷ್ಟು ವಾಲ್ಮೀಕಿ ಮಹರ್ಷಿ ಬಗ್ಗೆ ಮಾತಾಡಂತವ್ರು ಬ್ಯಾನರ್ ಕಿತ್ತದಲ್ಲದೆ ಕಾಲಕ್ಕೆ ತುಳಿದಂತ ಘಟನೆಗಳು ಕೂಡ ನಾವು ನೋಡಿದ್ವಿ. ಅಂತವ್ರು ಬಂದು ಇವತ್ತೇನು ಇಡೀ ರಾಜ್ಯದ ಏನು ಎಲ್ಲಾ ಲೀಡರ್ ಕಂಡು ಇವತ್ತೇನು ಪ್ರೆಸ್ ಮೀಟ್ ಮಾಡೋದೇನು, ಇವತ್ತೇನು ಶಾಸಕರ ಬಗ್ಗೆ ಮಾತಾಡೋದೇನು, ಇವತ್ತೇನು ಶಾಸಕರ ಬಗ್ಗೆ ಬಹಳ ದೌರ್ಜನ್ಯ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳೋದೇನು, ಅವ್ರ ಹಿನ್ನೆಲೆ ಅವ್ರು ಫಸ್ಟ್ ನೋಡ್ಬೇಕಂದ್ರೆ ನಮ್ಮ ಅವ್ರ ತಟ್ಟಲ್ಲಿ ಯಜ್ಞ ಇದ್ರು ಕೂಡ ಪಕ್ಕದ ತಟ್ಟಲ್ಲಿ ನೊಣ ನೋಡ್ಕೊಳ್ಳೋಂತ ಪರಿಸ್ಥಿತಿ ಇವತ್ತಾಗಿದೆ. ಯಾಕಂದ್ರೆ ಇವ್ರ ಇತಿಹಾಸ ಎಲ್ಲರಿಗೂ ಗೊತ್ತು, ಇವ್ರು ಹೆಂಗ್ ಬಂದ್ರು, ಇವ್ರ ಹಿನ್ನೆಲೆ ಏನು, ಅವ್ರು ಯಾವ ರೀತಿ ರಾಜಕಾರಣ ಮುಂದೆ ಬಂದ್ರು ಅಂತಂದು ಇಡೀ ಬಳ್ಳಾರಿ ಜಿಲ್ಲೆ ಅಲ್ಲ, ಇಡೀ ಎಲ್ಲ ಕಡೆ ಕೂಡ ಗೊತ್ತು. ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ಇನ್ನ 1 ಸತಿ ಅಲ್ಲ, ಅವ್ರಿನ್ನ 10 ಸತಿ ಕೂಡ ಬಳ್ಳಾರಿನ
ತೆಗೆದುಕೊಳ್ಳಕ್ ಆಗಲ್ಲ. ಯಾಕಂದ್ರೆ ಈಗಾದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಬಳ್ಳಾರಿ ಸಿಟಿ ಇರ್ಲಿ, ಗ್ರಾಮಾಂತರ ಇರ್ಲಿ, ಕಂಪ್ಲಿ ಇರ್ಲಿ, ಸೊಂಡೂರು ಇರ್ಲಿ, ಸಿರುಗುಪ್ಪ ಇರ್ಲಿ, ಇವತ್ತು ಹಿಂದೆ ಹೇಗಿತ್ತು ಬಳ್ಳಾರಿ, ಇವತ್ತು ಬಳ್ಳಾರಿ ಏನಿದೆ. ಅವರು ಮೂರ್ ಜನ ಮಂತ್ರಿಗಳು ಇದ್ರು. ಏನು ಬದಲಾವಣೆ ಮಾಡಿದ್ದೇನವರು? ಬದಲಾವಣೆ ಅಂತ ಏನು ಮಾಡಿಲ್ಲ. ಅವ್ರ ಬದಲಾವಣೆ ಅಂದ್ರೆ ಜಾತಿ ಬಗ್ಗೆ ಹೊಡೆದಾಟ, ಅಶಾಂತಿ ಸೃಷ್ಟಿ ಮಾಡೋದು, ಇದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಹಂಗಾಗಿ ಇವತ್ತೇನು ರಾಜಶೇಖರನ ನೋವು ಬಹಳಷ್ಟು ನೋವುಂಟು ಮಾಡಿದೆ. ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಅಂದ್ರೆ ಅವ್ರು ಸಂಪೂರ್ಣವಾಗಿ ಕುಸಿದೋಗಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಯಾವ್ದೇ ರೀತಿಲಿ ಅಂದ್ರೆ ಗಲಾಟೆ ಇರ್ಲಿ ಮತ್ತೊಂದಿರ್ಲಿ ಅವ್ರ ಅಧಿಕಾರ ಮತ್ತೆ ತೆಗೆದುಕೊಳ್ಬೇಕು. ಆದ್ರೆ ಆ ಅಭಿವೃದ್ಧಿ ಮತ್ತೆ ಮಾತಾಡಲ್ಲ. ಅಭಿವೃದ್ಧಿ ಬಿಟ್ಟು ಅವ್ರು ಏನಾದ್ರೂ ಮಾಡಿ ಅಧಿಕಾರ ತೆಗೆದುಕೊಳ್ಬೇಕಂತ ಅವರು ಏನ್ ಪ್ರಯತ್ನಗಳು ಮಾಡ್ತಿದ್ದಾರೆ ಅದು ಸಂಪೂರ್ಣವಾಗಿ ವಿಫಲ ಆಗ್ತಿದೆ. ಯಾವ್ದೋ ವ್ಯಕ್ತಿ ರಾಜಕೀಯವಾಗಿ ಮಾತಾಡಿದ್ರೆ ಬಹಳ ಸೂಕ್ತ. ರಾಜಕೀಯ ಬಿಟ್ಟು ಅದು ವೈಯಕ್ತಿಕವಾಗಿ ಮಾತಾಡಿದ್ರೆ ಯಾರು ಕೂಡ ಸಹಿಸ್ಕೊಂಬಂತಾರೆ ಯಾರಿಲ್ಲ. ಯಾಕಂದ್ರೆ ತಾವೆಲ್ಲ ಈಗಾಗಲೇ ನಾಗೇಂದ್ರನ್ ಹೇಳಿದಂಗ ಕಾಂಗ್ರೆಸ್ ಕಾರ್ಯಕರ್ತರು ಏನು ಕಟಿಗೆ ತಗೊಂಬಂದ್ರು, ದೊಣ್ಣೆ ತಗೊಂಬಂದ್ರು ಅಂತ ಹೇಳ್ತಿದ್ರಲ್ಲ, ಅದನ್ನ ತೋರಿಸ್ಲಿ. ಇವಾಗ ಅವ್ರ ಕಾರ್ಯಕರ್ತರು ಏನ್ ಮಾಡಿದಾರೆ ಅಂತ ಇವಾಗ ಟೋಟಲ್ ವಿಡಿಯೋ ಮುಖಾಂತರ ನಾವು ತಮಗೆ ತೋರಿಸಬಹುದು. ಹಂಗಾಗಿ ಇದು ಯಾವ್ದು ಕೂಡ ಅವರ ಆರೋಪ ಮತ್ತೊಂದು ಯಾವ್ದು ಕೂಡ ಸರಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದಂತ ಜನ ಮಧ್ಯಾಹ್ನ ಬಂದಾಗ ಇನ್ನೂ ತೋರಿಸ್ಬೇಕಲ್ಲ. ಹಂಗಾಗಿ ಹಾಸ್ಪಿಟಲ್ದಾಗ ಸುಮ್ನೆ ಬ್ಯಾಂಡೇಜ್ ಹಾಕಿ ಇದಾಕಿ ಆ ಪ್ರೆಸ್ ಮೀಟ್ ಆಗೋ ಟೈಮ್ನಾಗ ಆ ಹುಡುಗ ಗಾಯ ಕೂಡ ಆಗಿಲ್ಲ. ಸುಮ್ನೆ ತಗೊಂಬಂದು ಅಲ್ಲಿ ಮುಂದೆ ಕುಂದ್ರಿಸೋದು ಇವೆಲ್ಲ ಅವ್ರಿಗೆ ಕರಗತ ಆಗ್ಬಿಟ್ಟಾರೆ. ಯಾಕಂದ್ರೆ ಅನುಭವ ಜಾಸ್ತಿ ಇದೆ ಅವ್ರಿಗೆ. ಹಂಗಾಗಿ ಜನಗಳನ್ನ ಯಾವ ರೀತಿ ದಿಕ್ಕಪ್ಪಿಸ್ಬೇಕು, ಯಾವ ರೀತಿ ಸುಳ್ಳು ಹೇಳ್ಬೇಕು, ಯಾವ ರೀತಿ ಸುಳ್ಳು ಹೇಳಿದ್ರೆ ನಂಬ್ತಾರೆ ಎಂಬುದು ಅವ್ರು 20 ವರ್ಷದಿಂದ ಏನ್ ಯತ್ನ ಮಾಡ್ಕೊಂಡ್ ಬಂದಾರೆ. ಯಾಕಂದ್ರೆ ಇಡೀ ಜಿಲ್ಲೆಗ ಅವ್ರ ಹೆಸರುಗಳು ಹೇಳಿದ್ರೆ ಅವ್ರ ಹೆಸರು ಮುಂದೆ ಒಂದ್ ಹೆಸರು ಇರುತ್ತೆ ಸುಳ್ಳು ಅಂತ. ಹಂಗಾಗಿ ಈ ಸುಳ್ಳಿಗೆ ಯಾರು ಕೂಡ ಇದಿಲ್ಲ. ಯಾಕಂದ್ರೆ ಇವತ್ತು ರೈತರ ಪರವಾಗಿ, ಜನಗಳ ಪರವಾಗಿ, ಬಡವರ ಪರವಾಗಿ ನಿಂತು ಕೆಲಸ ಮಾಡಂತ ವ್ಯಕ್ತಿತ್ವ ಗುಣಗಳು ನಮ್ಗಿದೆ. ಯಾಕಂದ್ರೆ ಇನ್ನೊಬ್ಬರ ಹತ್ರ ವಹಿಸ್ಕೊಂಬಂತ ಪರಿಸ್ಥಿತಿಗಳಿಲ್ಲ. ಯಾಕಂದ್ರೆ ಅವರು ಇವಾಗ ಪೂರ ಅಸಹಾಯಕತೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾವ್ ಹಿಂಗಾದ್ರೂ ಮಾಡಿ ಏನೋ ಹೊಡಿಬೇಕಂತ ಅವ್ರು ನಾನು ಇವತ್ತಿನ 2.5 ವರ್ಷ ಚುನಾವಣೆ ಹೇಳಕತ್ತೀನಿ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿ ನಿಂತರು ಕೂಡ ಅವ್ರ ಜನಗಳು ತಿರಸ್ಕಾರ ಮಾಡ್ತಾರೆ. ನೀವು ನೋಡ್ತಾ ಇರ್ಲಿ. ಯಾಕಂದ್ರೆ ಸೋಲು ಗೆಲುವು ಕಾಮನ್. ಆದ್ರೆ ಯಾವ್ದೋ ವ್ಯಕ್ತಿ ಒಬ್ಬ ರಾಜಕಾರಣಿ ಇರ್ಲಿ, ಒಬ್ಬ MLA ಇರ್ಲಿ, ಸುಳ್ಳಿಗೆ ಜಾಸ್ತಿ ಶಕ್ತಿ ಇರಲ್ಲ. ಹಂಗಾಗಿ ಸುಳ್ಳು ನಡೆಯಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಮತ್ತೆ ಬಳ್ಳಾರಿ ಜಿಲ್ಲೆ ಜನತೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತೇನು ಇಡೀ ರಾಜ್ಯದಲ್ಲಿ ಅನೇಕ 14 ಜನ MLAಗಳು ಸತೀಶನ್ನ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗೇಂದ್ರನ್ನ ಎಲ್ಲರೂ ಸೇರಿ ಇವತ್ತೇನು ಮಹರ್ಷಿ ವಾಲ್ಮೀಕಿ ಅವರ ಏನು ಉದ್ಘಾಟನೆ ಮಾಡ್ಲಿಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಆದ್ರೂ ಕೂಡ ಇವತ್ತೇನು ಅವರ ಕೆಲವೊಂದು ಬಹಳ ದಿನಗಳಿಂದ 3-4 ದಿನಗಳಿಂದ ಇದೇನು ನಿನ್ನೆ ಆಗಿದ್ದ ಘಟನೆ ಅಲ್ಲ, ಅದು ಸುಮಾರು 1 ವಾರದಿಂದ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕೆಂಬುದು ಬಹಳಷ್ಟು ಛಲ ಇತ್ತು. ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, DCM ಮತ್ತೆ ನಮ್ಮ ಬಳ್ಳಾರಿ ಜಿಲ್ಲೆ ಎಲ್ಲಾ ಶಾಸಕರು ಮತ್ತೆ MP, ರಾಜ್ಯದ ಎಲ್ಲಾ ವಾಲ್ಮೀಕಿ ಸಮಾಜದ MLAಗಳು ಕರೆದು ಬಹಳಷ್ಟು ಅದ್ದೂರಿಯಾಗಿ ನಾವು ಉದ್ಘಾಟನೆ ಮಾಡ್ತೀವಿ. ಅದ್ರ ಬೇರೆ ಮಾತಿಲ್ಲ. ಹಾಗಾಗಿ ಇವತ್ತೇನು ವೈಯಕ್ತಿಕವಾಗಿ ಮಾತಾಡ್ತಾರಲ್ಲ, ವೈಯಕ್ತಿಕವಾಗಿ ಯಾರ ಬಗ್ಗೆ ಕೂಡ ಟೀಕೆ ಮಾಡಬಾರ್ದಂತದ್ದು ನಾನು ಒಂದೆರಡು ಮಾತಾಡಕ್ಕೆ ನಮಸ್ಕಾರ. ಥ್ಯಾಂಕ್ ಯು.